ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇನ್ನು ನಾವು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮಲ್ಲೂರ್ ಗ್ರಾಮ ಪಂಚಾಯತಿಯಿಂದ ಒಂದು ಗ್ರಾಮ ಇಂಗಳಗಿ ಗ್ರಾಮದಲ್ಲಿ ನಮ್ಮ ಭಾರತ್ ಟೈಮ್ಸ್ ನೆಟ್ವರ್ಕಿಂಗ್ ತಂಡದಿಂದ ಒಂದು ವಿಶೇಷ ಸಂದರ್ಶನ ನಡೀತಾ ಇದೆ. ಒಂದು ಪೂರ್ವಭಾವಿ ಗ್ರೌಂಡ್ ಮುಂಬರುವ ಚುನಾವಣಾ ಕುರಿತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು 2028ರ ಚುನಾವಣಾ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇವರ ಒಂದು ಪಾತ್ರ ತಮ್ಮ ರಾಜಕಾರಣಿಯ ಜೀವನದ ಅನುಭವ ಮತ್ತು ಇವರು ಹೇಗೆ, ಯಾವಾಗ, ಎಲ್ಲಿಂದ ಚುನಾವಣೆಯಲ್ಲಿ ಮತ್ತು ಇವರ ರಾಜಕಾರಣಿಯಲ್ಲಿ ಪ್ರವೇಶ ಕೊಟ್ರು ಮತ್ತು ಇವರ ಅಧಿಕಾರಿ ಅವಧಿಯಲ್ಲಿ ಇವ್ರದ ಒಂದು ಯಾವ ರೀತಿ ಪಾತ್ರ ಇತ್ತು ಎಂದು ಇವರನ್ನ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ. ನಿಮ್ಮ ಹೆಸರು, ಯಾವ ಊರು ಮತ್ತು ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಸರ್? ನನ್ನ ಹೆಸರು ಸರ್ ಯಲ್ಲಪ್ಪ ಮಡಿವಾಳಪ್ಪ ಪೂಜೇರಿ ಅಂತೇಳಿ. ನಮ್ಮ ಗ್ರಾಮ ಇಂಗಳಗಿ ಮತ್ತು ನಮ್ಮ ಪಂಚಾಯತಿ ಮಲ್ಲೂರ್. ಸರಿ ಸರ್. ನಮ್ಮ ಮಲ್ಲೂರ್ ಪಂಚಾಯತಿ ವ್ಯಾಪ್ತಿ ಒಳಗ ನಮ್ಮ 5 ಹಳ್ಳಿ ಬರ್ತಾವ. ಸರಿ ಸರ್. 5 ಹಳ್ಳಿ: ಸೊಗಲ, ಮಲ್ಲೂರ, ಕಾಗ್ಯಾವ ತಾಂಡೆ, ಇಂಗಳಗಿ, ಮಾಟೋಳಿ. ಸರಿ ಸರ್. ಸರ್, ನೀವು ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಮತ್ತು ಆಗಿರ್ಲಿಲ್ಲ, ನೀವು ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಮಾಡಿದ್ವಿ ಸರ್? ಸರ್, ನಾವು ಬರೋ ಮುಂಚೆ ನಮಗ ನಮ್ಮ ಊರಿಗೆ ಏನಿತ್ತು ಸರ್, ಕುಡಿ ನೀರಿನ ವ್ಯವಸ್ಥೆ ಇತ್ತು ಸರ್. ಆದ್ರ ಅದು ಏನಿತ್ತು, ಬಾಳ ಸ್ಮಶಾನದೊಳಗ ಹೊಡೆದಿದ್ರ ಅಲ್ಲಿ ಬೋರಿನ ಕುಡಿ ನೀರಿನ ಪಾಯಿಂಟ್ಗಳು. ಅವನ್ನ ಏನ್ ಮಾಡಿದ್ವು, ಚೇಂಜ್ ಮಾಡಿದ್ವು ನಾವು. ಚಲೋ ನೀರ್ ಬಿಡೋ ಕಡೆ ಅವಷ್ಟು ಪಾಯಿಂಟ್ಗಳನ್ನ ಬಂದ್ ಮಾಡಿ ಈ ಕಡೆ ಹೊಡಿಸ್ಕ್ಯಾರ ನಾವು 2 ಬೋರ್ ಹೊಸದಾಗಿ ಹಾಕಿ ಈಗ ಕುಡಿ ನೀರಿನ ವ್ಯವಸ್ಥೆ ಚಲೋ ಐತಿ ಸರ್. ಸರಿ ಸರ್. ಒಂದು ಮತ್ತ ಇನ್ನೊಂದ್ ಏನಪ್ಪಾ ಅಂತಂದ್ರ, ನಮ್ಮ ಊರಿಗೆ ಬಸ್ ಸ್ಟ್ಯಾಂಡ್ ಇರ್ಲಿಲ್ಲ. ನಮ್ಮೂರ 50 ವರ್ಷ ಆಯ್ತು ಈ ಊರ್ ಕಿತ್ತ. ನಮ್ಮ ಊರಿಗೆ ಬಸ್ ಸ್ಟ್ಯಾಂಡ್ ಇರ್ಲಿಲ್ಲ. ನಾವು ಮಾನ್ಯ ರಾಜ್ಯಸಭಾ ಸಂಸದರಾದ ಇರಾನ ಕಡಾಡಿ ಸರ್ ಅವ್ರಿಗೆ ಹಲವಾರು ಸರ ಭೇಟಿಯಾಗಿ ಅವ್ರಿಗೆ ಮನವಿ ಕೊಟ್ಟ ಒಂದ್ ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಂಡ್ ಬಂದಿವ್ರಿ. ಅವ್ರು ನಮಗೊಂದ್ ಬಸ್ ಸ್ಟ್ಯಾಂಡ್ ಹಾಕಿ ಕೊಟ್ರು. ಅದೊಂದು ಒಳ್ಳೆ ಕೆಲಸ ಆಯ್ತು. ಇನ್ನೊಂದ್ ಏನಪ್ಪಾ ಅಂತಂದ್ರ, TC ಇನ್ನೊಬ್ರು ಹೊಲ್ದಾಗಿತ್ತು ನಮ್ಮೂರ್ TC. ಅವ್ರಿಗೆ ಏನೋ ಒಂದು ಮಳಿಗಾಲದಾಗ ಅದು TC ಸುಟ್ರಪ್ಪ ಅಂತಂದ್ರ ನಮ್ಗೆ 8 ದಿನ ಗಂಟ್ಲೆ ಕರೆಂಟ್ದು ಸಮಸ್ಯೆ ಆಗ್ತಿತ್ತು. ಊರಾಗ ಕರೆಂಟ್ ಅಟ್ ಇರ್ತಿದ್ವು. ಅವು ಗಿರ್ನಿ ಅಂತಿಂತವು ಏನು ಚಾಲು ಆಗಾಕ ಅನುಕೂಲ ಆಗ್ತಿರ್ಲಿಲ್ಲ. ಅದೊಂದು TC ಶಿಫ್ಟಿಂಗ್ ಒಂದ್ ಈಚೆ ಕಡೆ ಮಾಡಿಕೊಂಡು ನಮ್ಮ ಗ್ರಾಮದ ಒಂದು ದೇವಸ್ಥಾನ ಜಾಗದೊಳಗೆ. ಸರಿ ಸರ್. ಸರ್, ನೀವು ಈ ರಾಜಕಾರಣಕ್ಕೆ ಎಲ್ಲಿಂದ ಮತ್ತು ಹೇಗೆ, ಯಾರ ಮುಖಾಂತರ ಪ್ರವೇಶ ಆದ್ರಿ ಸರ್? ಸರ್, ನಾನು ರಾಜಕಾರಣಕ್ಕೆ ಬರ್ಬೇಕಂತಂದ್ರ ನಮ್ಮ ಮೊದಲನೇ ಗುರು ಅಂತಂದ್ರ ನಮ್ಗ ಇರ್ಬಸು ಮುನವಳ್ಳಿ ಮತ್ತ ಸಂಗಪ್ಪ ಮುನವಳ್ಳಿ ಅಂತ ಹೇಳಿ ಇಬ್ರು ಅಣ್ಣ ತಮ್ಮ. ಸರಿ. ಅವ್ರ ಮುಖಾಂತರ ನಾನು ರಾಜಕೀಯಕ್ಕೆ ಎಂಟ್ರಿ ಆದ್ನಿ. ಎಂಟ್ರಿ ಆಗಿ ಮುಂದ ಈ ಜನರ ಬೆಂಬಲನು ನಮಗ್ ಇದಿತ್ತು. ಮತ್ತೆ ಜನಸೇವೆ ಮಾಡ್ಬೇಕನ್ನೋ ಆಸೆಯಿಂದ ನಾವ್ ಈ ರಾಜಕಾರಣಕ್ಕೆ ಬಂದ್ರಿ ಸರ್. ಸರಿ ಸರ್. ನೀವು ಬಂದ ಮೇಲೆ ಇಲ್ಲಿ ನಿಮ್ಮ ಒಂದು ಪಾತ್ರ, ಅಧಿಕಾರ ಅವಧಿಯಲ್ಲಿ ಬಂದ ನಂತರ ನಿಮ್ಮ ಅಧಿಕಾರ ಅವಧಿಯ ಪಾತ್ರ ಯಾವ ರೀತಿ ಇತ್ತು? ಬೀದಿ ದೀಪ, ಚರಂಡಿ, ಸಿಸಿ ರೋಡ್ಸು, ಮನೆಗಳ ಅನುದಾನ ಮತ್ತು ಶಾಲೆಗಳ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ತಮ್ಮ ಒಂದು ಪಾತ್ರ ಇತ್ತು ಸರ್? ಸರ್, ನಾವು ಮೊದಲಿಂದಾದ್ರೂ ಬೀದಿ ದೀಪದ ವ್ಯವಸ್ಥೆ ಚಲೋ ಐತ್ರಿ. ನಾವು ಬಂದಿಂದಂತೂ ಒಂದ ಬೀದಿ ದೀಪದ ಏನು ಎಲ್ಲೂ ಇದಾಗ್ದಂಗ್ ನೋಡ್ಕೊಂಡಿವಿ. ಸರಿ. ಬೀದಿ ದೀಪದ ಚಲೋ ಐತಿ. ಮುಂದ ಚರಂಡಿನೂ ನಾವು ಬಂದ ನಂತರ ಒಂದ್ 2-3 ಚರಂಡಿ ಮಾಡ್ಸೇವು. ಇನ್ನೂ ಹಲವಾರು ಚರಂಡಿ ಆಗ್ಬೇಕು ನಮ್ಮಲ್ಲಿ. ಚರಂಡಿದು ಪ್ರಾಬ್ಲಮ್ ಐತಿ ನಮ್ಮಲ್ಲಿ. ಮತ್ತ ಕುಡಿ ನೀರಿನಂತಿ ಚಲೋ ಐತ್ರಿ, ಅದು ವ್ಯವಸ್ಥೆ ಮಾಡಿವಿ. ಸರಿ ಸರ್. ಒಂದು ನಿಮ್ಮ ಪಾತ್ರ ಶಾಲೆಯ ಮಕ್ಕಳ ಅಭಿವೃದ್ಧಿಗೆ, ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕೊಠಡಿ ನೀರಿನ ಮತ್ತು ಬಿಸಿ ಊಟದ ಅದರಲ್ಲಿ ತಮ್ಮ ಒಂದು ಯಾವ ರೀತಿ ಪಾತ್ರ ವಹಿಸ್ತಿದ್ರಿ? ಬಿಸಿ ಊಟದ ಬಗ್ಗೆ ನಾವು ಆಗಾಗ ಹೋಗಿ ಶಾಲಿಗೆ ಹೋಗಿ ಚೆಕ್ ಮಾಡ್ತೇವ್ರಿ. ಊಟ ಹೆಂಗ್ ಕೊಡಾಕತ್ತಾರು, ಮಕ್ಳು ಹೆಂಗ್ ಉಂಟಾವು, ಮತ್ತ ಅವ್ರ ಮಾಡೋರು ಸ್ವಚ್ಛತೆ ನೋಡ್ಕೊತಾರ ಇಲ್ಲ ಆತರ. ಮುಂದ ಶಿಕ್ಷಕರಿಗೆ ಹೋಗಿ ಆಗಾಗ ನಾವು ಭೇಟಿಯಾಗಿ ಹೇಳ್ತೇವೆ. ಸರಿ. ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ರಿ ಅಂತಂದ ಆಗಾಗ ಹೋಗಿ ಭೇಟಿ ಕೊಟ್ಟು ಹೇಳ್ತೇವಿ. ಸರಿ. ಮುಂದ ಮತ್ತ ನಮ್ ಶಾಲಿಗಳಿಗೆ ಒಂದ್ 18 ಲಕ್ಷ ರೂಪಾಯಿ ಕೆಲಸ ಇಲ್ಲಿವರೆಗೂ ನಾವು ಹಾಕಿದೆವು NRG ಒಳಗ.
ಸರಿ ಆ ಕೆಲಸ ಎಲ್ಲ ಅಪ್ರೂವಲ್ ಆಗಿದಾವು, ಆದ್ರೆ ಇನ್ನ ಕೆಲಸ ಸ್ಟಾರ್ಟ್ ಮಾಡೋಲ್ರು ಅವ್ರು. ಸರಿ ಸರ್ ಸರಿ ಸರ್. ಮತ್ತೆ ಈ ಮನಿಗಳ ಅನುದಾನ ಬಂದಾಗ ಸರ್ ತಾವು ಯಾವ ರೀತಿ ಈ ಪಾತ್ರ ವಹಿಸಿದ್ರಿ? ಸರ್ ನಿಮ್ಗೆ ಹೇಳ್ಬೇಕಂತಂದ್ರ ನಾವು ಬಂದಿದ್ ನಮ್ಗ ಜನತಾ ಮನಿನ ಬಂದಿಲ್ಲ. ಸರಿ ಹಾ, ಒಂದ್ ಮೆಂಬರ್ಗ್ ಒಂದೊಂದ್ ಮನಿ ಮಾತ್ರ ಬಂದಾವ್. ನಮ್ಮ ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದಿಂದ ನಮಗ್ ಮನಿ ಹಂಚಿಕೆನ ಆಗಿಲ್ಲ, ಮನಿಗಳನ್ನ ಬಂದಿಲ್ಲ. ಸರಿ ಏನೋ ಬಂದಾವು PMY ಮನಿ, ನರೇಂದ್ರ ಮೋದಿ ಅವರು ಕೊಟ್ಟಂತ PMY ಮನಿಗಳು ಮಾತ್ರ ಬಂದಾವು. ಅದನ್ ಬಿಟ್ರೆ ರಾಜ್ಯ ಸರ್ಕಾರದ ಯಾವ ಒಂದ್ ನಮ್ಮ ಈ ಅಂಬೇಡ್ಕರ್ ಆಗ್ಲಿ, ಬಡ ರಾಜೀವ್ ಗಾಂಧಿ ಆಗ್ಲಿ, ಇಂದಿರಾ ಆವಾಸ್ ಆಗ್ಲಿ ಯಾವ ಬಂದಿಲ್ಲ. ಸರಿ ಸರ್. ಸರ್ ನಿಮ್ಮ ಅವಧಿಯಲ್ಲಿ ಬಿಜೆಪಿ ಅಧಿಕಾರ ಕೂಡ ಇತ್ತು, ಆದ ನಂತರ ಕಾಂಗ್ರೆಸ್ ಅಧಿಕಾರ ಕೂಡ ಬಂದಿದೆ ಸರ್. ಬಿಜೆಪಿ ಅಧಿಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು, ಕಾಂಗ್ರೆಸ್ ಅಧಿಕಾರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಸರ್? ಮೊದಲ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಬೆಲೆ ಏರಿಕೆ ಇರಾಕಿಲ್ಲ. ಸರಿ ಸರಿ ಒಂದು ಸರಿ ಬೆಲೆ ಯಾವ ಎಲ್ಲದರ ಬೆಲೆ ಏನಿತ್ತು ಕಡಿಮೆ ಇತ್ತು ಅವಾಗ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿಂದ ಎಲ್ಲಾ ಬೆಲೆ ಏರಿಕೆ ಜಾಸ್ತಿ ಆಗಿತ್ತು. ಸರಿ ಯಾವ್ದೋ ಒಂದ್ ಇದನ್ನ ಇಟ್ಕೊಂಡು ಬೆಲೆ ಏರಿಕೆ ಆಗೈತಿ ಒಂದು. ಮತ್ತ ಬೆಲೆ ಏರಿಕೆ ಆಗಿ ಮತ್ತ ಇವರು ಕಾಂಗ್ರೆಸ್ ಗೌರ್ಮೆಂಟ್ ದವರು 5 ಗ್ಯಾರಂಟಿಗಳನ್ನ ಕೊಟ್ರು. ಈ ಗ್ಯಾರಂಟಿಗಳ ಕಾಲಕ್ಕಾಗಿ ಅಭಿವೃದ್ಧಿ ಕೆಲಸ ಏನೂ ಆಗತ್ತಿಲ್ಲ. ಈಗ ಬಿಜೆಪಿ ಗೌರ್ಮೆಂಟ್ ದಾಗ ಎಷ್ಟಾಗ್ಲಿ ಅಭಿವೃದ್ಧಿ ಆಗಿದಾವ. ಈಗ ಏನ್ ಅಭಿವೃದ್ಧಿ ಕೆಲಸ ಮಾತ್ರ ಆಗತ್ತಿಲ್ಲ. ಇವು ಕೊಟ್ಟಂತ ಈ ಗ್ಯಾರಂಟಿಗಳು ಮಾತ್ರ ಅವನ್ನ ಯಥಾಸ್ಥಿತಿ ಮುಂದುವರಿಸಿದಾರ. ಸರಿ ಸರ್. ಸರ್ ಇವಾಗ ನಿಮ್ಮ ಅವಧಿ ಇಲ್ಲಿವರೆಗೂ 3.5 ವರ್ಷ ಆಗಿದೆ ಸರ್. ಆದಂತ ಇನ್ನೂ ಕೂಡ ಅಲ್ಪ ಅವಧಿ ನಿಮ್ಮ ಹತ್ತಿರ ಇದೆ ಸರ್. ಇಲ್ಲಿವರೆಗೂ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಇನ್ಮೇಲೆ ಯಾವ ರೀತಿ ಮಾಡ್ಬೇಕಂತ ನಿಮ್ಮ ಅಭಿಪ್ರಾಯ ಇದೆ ಸರ್ ಡೆವಲಪ್ಮೆಂಟ್ ಗಳ ಬಗ್ಗೆ? ನಮ್ಮಲ್ಲಿ ಇನ್ನೂ ಒಂದಷ್ಟು CC ರೋಡ್ ಬಾಕಿ ಅದಾವ. ಸರಿ, ಒಂದಷ್ಟು CC ರೋಡ್ ಆಗ್ಬೇಕು. ಮುಂದ ಕುಡಿಯೋ ನೀರಿಗಾಗಿ ಒಂದ್ ದೇವಸ್ಥಾನಗಳ ಹತ್ತಿರ ಸ್ವಲ್ಪ ಇವನದು ಕಟ್ಬೇಕಂತ ಐತ್ರಿ. ನೀರಿನ ಟಾಕಿಗಳು ಕಟ್ಬೇಕು. ಮುಂದ ಗಟಾರಿ, ಮುಂದ CC ರೋಡ್. ಅದನ್ನ ಬಿಟ್ರ ಉಳ್ದಲ್ದ ಸರಿ ಸರಿ. ಮಲ್ಲೂರ್ ಗ್ರಾಮ ಪಂಚಾಯತಿಯಿಂದ 5 ಗ್ರಾಮಗಳ ಕೂಡ ಇದಾವ ಸರ್. ಯಾಕೆ ಸರ್ ಸರಿಯಾಗಿ ಡೆವಲಪ್ಮೆಂಟ್ ಗಳು ಆಗ್ತಾ ಇಲ್ಲ ಸರ್? ಸರಿ, ಒಂದ್ ಪಂಚಾಯತಿಗೆ 1 ಊರ್ ಅಥವಾ 2 ಊರ್ ಆದ್ರ ಡೆವಲಪ್ಮೆಂಟ್ ಜಲ್ದಿ ಆಗ್ಬಹುದು. ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗ 5 ಹಳ್ಳಿ ಬರ್ತಾವ. ಸರಿ, 5 ಹಳ್ಳಿ ಬಂದದ್ ಸಲುವಾಗಿ ನಮಗ್ ಇಂಪ್ರೂವ್ಮೆಂಟ್ ಜಲ್ದಿ ಆಗವಲ್ಲು. ದೊಡ್ಡ ಗ್ರಾಮ ಅಂತಂದ್ರ ಮಲ್ಲೂರ್ ಐತಿ ಸರ್. ಅದ ಇಂಪ್ರೂವ್ಮೆಂಟ್ ಎಟಾಗ್ಲಿ ಅದ ಅಲ್ಲೇ ಪಂಚಾಯತ್ ಐತಿ, ಅದ ಇಂಪ್ರೂವ್ಮೆಂಟ್ ಜಲ್ದಿ ಆಕತಿ. ಉಳಿದ 4 ಹಳ್ಳಿಗಳು ಇವು ಏನ್ ಅದನ್ನ ಆ ಗ್ರಾಮ ನೋಡ್ಬೇಕತ್ತರ ನಮ್ಮ ಇಂಪ್ರೂವ್ಮೆಂಟ್ ಏನು ಅಲ್ಲ, ಇಂಪ್ರೂವ್ ಇನ್ನ ಆಗಿಲ್ಲ, ಇನ್ನೂ ಆಗ್ಬೇಕು. ಸರಿ. ಮತ್ತ ನಮ್ದೇನೋ ಒಂದು ಬೇಡಿಕೆಪಾ ಅಂತಂದ್ರ ನಮಗ್ ಆದಷ್ಟು ಜಲ್ದಿ ನಮ್ ಪಂಚಾಯತಿ ಡಿವೈಡ್ ಆಗ್ಬೇಕು. ಡಿವೈಡ್ ಆಗಿ ನಮ್ಗೊಂದ್ ಸಪರೇಟ್ ಪಂಚಾಯತಿ ಮಾಡಿ ಕೊಟ್ರ ಅನುಕೂಲ ಆಗ್ತದೆ ಸರ್. ಅನುಕೂಲ ನಮ್ಗೆ ಅನುಕೂಲ ನಿಮ್ ಶ್ರಮ ಪಟ್ಟಿದ್ದು ಅನುಕೂಲ ಆಗುತ್ತೆ, ಸಿಗುತ್ತೆ. ಸರಿ ಸರ್. ನಮ್ಮ ಪಂಚಾಯತಿ ಒಳಗ 17 ಜನ ಮೆಂಬರ್ ಸರ್. ಸರಿ. ಒಂದ್ ಪಂಚಾಯತಿ ಒಳಗ 17 ಜನ ಮೆಂಬರ್. ನಮಗ ಡೆವಲಪ್ಮೆಂಟ್ ಮಾಡೋದಕ್ಕ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅನುದಾನ ಕಡಿಮೆ ಬರ್ತದೆ. ಸರಿ ಸರ್. ಸರ್, ನಿಮ್ಮ ಒಂದು ಚುನಾವಣೆ ನಿಂತಾಗ ನೀವು ಜನಗಳಿಗೆ ಯಾವ ರೀತಿ ಒಂದು ಭರವಸೆನ ಕೊಟ್ಟಿದ್ರಿ, ಆ ಭರವಸೆ 100% ಭರವಸೆಗಳಲ್ಲಿ ನಿಮ್ಮ ಅಧಿಕಾರ ಅವಧಿಗೆ ನೀವು ಬಂದಾಗ ಎಷ್ಟು ರೀತಿ ಇಲ್ಲಿವರೆಗೂ ಎಷ್ಟು % ನೀವು ಭರವಸೆನ ಕೊಟ್ಟಿದ್ರಿ? ನಾವು ಜನಗಳಿಗೆ 100% ಭರವಸೆ ಕೊಟ್ಟಿದ್ವಿ. ನಾವು ಎಲ್ಲಾ ನಮ್ ಮನಿ ಮಠ ಬಿಟ್ಟು ನಾವು ಇಂಪ್ರೂವ್ಮೆಂಟ್ ಕಡೆ ಗಮನ ಕೊಟ್ಟಾರ ನಾವು ಕೆಲಸ ಮಾಡ್ತೇವ ಅಂತಂದ ಜನರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ. ಆದ್ರ ನಮ್ ಮನಸ್ಸಿನ ತಕ್ಕ ನಾವ ಹೇಳ್ಬೇಕಪ್ಪ ಅಂತಂದ್ರ ನಾವು ಅಂದ್ಕೊಂಡ ರೀತಿಯಲ್ಲಿ ಅಷ್ಟು ಕೆಲಸ ಆಗಿಲ್ಲ. ಇದಕ್ ಕಾರಣಪ್ಪ ಅಂತಂದ್ರ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ ನಮಗ ಅನುದಾನ ಬರತ್ತಿಲ್ಲ. ಹಿಂಗಾಗಿ ನಮ್ಗ ಅಷ್ಟು ಇಂಪ್ರೂವ್ಮೆಂಟ್ ಮಾಡಾಕ ಆಗಿಲ್ಲ ಸರ್. ಸರಿ ಸರ್. ಆದ ನಂತರ ಸರ್ ಸರಿ ಸರ್. ಸರ್, ತಮ್ಮ ಒಂದು ಜನಗಳಿಗೆ ಯಾವ ರೀತಿ ಸಹಾಯ ಸಹಕಾರ ದೊರಕಿದೆ ಮತ್ತು ಜನರಿಂದ ನಿಮಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಕೊಟ್ಟಿದ್ದಾರೆ ಸರ್? ನಮ್ಮ ಊರಿನ ಜನ ನೋಡ್ರಿ ನಮ್ಗ ಸಹಕಾರ ಬಾಳ್ ಕೊಟ್ಟಾರ. ಯಾವ್ದೇ ರೀತಿಯಿಂದ ಏನೋ ಒಂದು ಕೆಲಸ ಮಾಡಾಕತ್ತು ಬೇಡ, ನಾವು ಎಲ್ಲೋ ಏನೋ ಒಂದು ಫಂಕ್ಷನ್ ಮಾಡಾಕತ್ತು, ಏನೋ ನಮ್ಮ ಗ್ರಾಮದ ಇಂಪ್ರೂವ್ಮೆಂಟ್ ಸಲುವಾಗಿ ಆಯ್ತು, ಎಲ್ಲಾರ ಸಹಕಾರ ಬಾಳ ಐತಿ ಕೊಟ್ಟಿದ್ದಾರೆ ಸರ್. ನಿಮ್ಮಿಂದ ಜನಗಳಿಗೆ ಯಾವ ರೀತಿ ದೊರಕಿದೆ ಸರ್? ನಮ್ ಕೈಲಾದಷ್ಟು ನಾವು ಜನಗಳ ಸೇವೆಯನ್ನು ಮಾಡಿದೇವೆ. ಅವ್ರಿಗೆ ಇನ್ನೊಂದೇನ್ ಹೇಳ್ತೀನಿ, ನಾವು ಧನ್ಯವಾದ ಹೇಳೋದಕ್ ಬಯಸ್ತೇನೆ. ನಮ್ಮನ್ನ ಆರಿಸಿ ತಂದಂತವ್ರಿಗೆ, ನಮ್ಮ ಗ್ರಾಮದ ಎಲ್ಲಾ ಜನರಿಗೆ ಅವ್ರಿಗೆ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ತೇನೆ. ಸರಿ ಸರ್. ಸರ್, ನಿಮ್ಮ ಪಕ್ಷದ ಹೈಕಮಾಂಡ್ಗೆ
ಒಂದು ಕಿವಿ ಮಾತು ಹೇಳಕ್ಕೆ ಏನ್ ಇಷ್ಟಪಡ್ತೀರಾ ಸರ್? ನಮ್ಮ ಪಕ್ಷದ ಹೈಕಮಾಂಡ್ ರೀ ನಮ್ಮಲ್ಲಿ ಇರ್ತಕ್ಕಂತ ಈ ನಮ್ಮ ರಾಜ್ಯದಾಗಿರುವಂತ ಒಂದು ಈ ಗೊಂದಲವನ್ನ ಮೊದಲು ಬಗೆಹರಿಸ್ಬೇಕಂತ ಹೇಳಿ ಇದೊಂದು ಮನವಿಯನ್ನ ಮಾಡ್ತೀನಿ ನಾ ಅವ್ರ ಕಡೆ. ಸರಿ. ನಮ್ಮ ಹೈಕಮಾಂಡ್ಗೆ ನಮ್ಮ ಇರುವಂತ ಈ ಕರ್ನಾಟಕ ರಾಜ್ಯ. ಹಾ ಸರಿ, ಹೇಳಿ ಸರ್. ನಿಮ್ಮ ಪಕ್ಷದ ಹೈಕಮಾಂಡ್ ಬಗ್ಗೆ. ನಮ್ಮ ಪಕ್ಷದ ಹೈಕಮಾಂಡ್ ಅವ್ರಿಗೆ ಹೇಳ್ಬೇಕಂತಂದಾರ ಇಲ್ಲಿ ನಮ್ಮ ಕರ್ನಾಟಕದಾಗ ಇರ್ತಕ್ಕಂತ ಈ ಗೊಂದಲವನ್ನು ಬಗೆಹರಿಸಿ ಮುಂದಿನ ಬರುವಂತ 2028ರ ಚುನಾವಣೆಗೆ ಪಕ್ಷ ಅಧಿಕಾರಕ್ಕೆ ಬರೋ ತರ ಇಲ್ಲಿ ಏನ ವ್ಯವಸ್ಥಾ ಬೇಕಲ್ಲ ಆ ಟೈಪ್ ಮಾಡ್ಬೇಕಂತ ಹೇಳಿ ಪಕ್ಷದ ಹೈಕಮಾಂಡ್ ಹೇಳ್ಬಯಸ್ತೇನೆ. ಮತ್ತ ಇನ್ನೊಂದ್ ಏನಪ್ಪಾ ಅಂತಂದ್ರ ಇಲ್ಲಿ ನಮ್ಮ ರಾಜ್ಯದೊಳಗ ವಿಜಯೇಂದ್ರ ಯಡಿಯೂರಪ್ಪ ಹಾಗೂ ಯತ್ನಾಳ್ ಸಾಹೇಬ್ರು ಇವ್ರ ಗುದ್ದಾಟದೊಳಗ ಮತ್ತೊಮ್ಮೆ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನ ಅಧಿಕಾರಕ್ಕೆ ಬರಬಾರದು. ಆ ತರ ವ್ಯವಸ್ಥಾ ನಮ್ಮ ಪಕ್ಷದ ಹೈಕಮಾಂಡ್ ಮಾಡ್ಬೇಕಂತ ಹೇಳಿ ಹೇಳ್ತೀನಿ. ಮತ್ತ ನಮ್ಮ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂತ ಜಗದೀಶ್ ಮೆಟಗುಡ್ ಸರ್ ಅವರು ಮುಂದಿನ ಸಲ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವಿ, ಅವರು ನಕ್ಕಿ ಇಲ್ಲಿ ಆರಿಸಿ ಬರ್ತಾರಂತ ಹೇಳಿ ಹೇಳೋದಕ್ಕೆ ಬಯಸಿದ್ದೇನೆ. ಸರಿ ಸರ್. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಸರ್. ನಿಮ್ಮನ್ನ ಆರಿಸಿ ತಂದಂತ ಜನಗಳಿಗೆ ನಿಮ್ಮ ಹೃದಯದ ಮಾತು ಹೇಳಿಕೆ ಇಷ್ಟಪಡ್ತೀವಿ ಸರ್? ನಮ್ಮನ್ನ ಆರಿಸಿ ತಗೊಂಬಂದಂತ ನಮ್ಮ ಜನಗಳಿಗೆ ನಮ್ ಕೈಲಾದಷ್ಟು ಕೆಲಸ ಅಂತ ಈ ಫೀಲ್ಡ್ನೊಳಗ ನಾವು ಮಾಡಿದೇವಿ. ಮುಂದಿನ ಫೀಲ್ಡ್ನೊಳಗ ತಾವು ಮನಸ್ಸು ಮಾಡಿರ ತಮಗ್ ಬೇಕಪ್ಪ ಅಂದ್ರ ನಾವು ಇದಕ್ಕೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೇವಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸರ್, ಮುಂಬರುವ ಚುನಾವಣೆಯಲ್ಲಿ ಜನಗಳ ಬೆಂಬಲ ಪ್ರೋತ್ಸಾಹ ಸಹಕಾರ ಕೊಟ್ರೆ ನೀವು ಮುಂದಿನ ಚುನಾವಣೆಯಲ್ಲಿ ಭಾಗವಹಿಸ್ತೀರಾ ಅಥವಾ ಏನು ಇನ್ನೊಬ್ಬರಿಗೆ ಅವಕಾಶ ನೀಡ್ತೀರಾ? ಅದು ನಮ್ಮ ಜನಗಳಿಗೆ ಬಿಟ್ಟದ್ದು. ಸರಿ. ಅದ್ ನಾ ಹೊಳ್ಳಿ ನಿಂದಿರ್ಬೇಕು ಮಾಡ್ಬೇಕು ಅನ್ನುವಂಥದ್ದು ನನಗೇನ್ ಇಲ್ಲ. ಆದ್ರ ಜನ ಏನ್ ತೀರ್ಮಾನ ತಗೋತಾರಲ್ಲ ಅದ್ರ ಮ್ಯಾಗ ಡಿಪೆಂಡ್. ಸರಿ ಸರ್. ಸರ್, ಇಲ್ಲಿವರೆಗೂ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನಿಮ್ಮ ಸಮಯ ನೀಡೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.